ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾನು ಚನ್ನಬಸವ ಅಂತ ಅನ್ನದಾತ ಕೃಷಿ ಸೇವಾ ಕೇಂದ್ರ ಬಸವಕಲ್ಯಾಣದಿಂದ ಮಾತಾಡ್ತಾ ಇದ್ದೀನಿ. ರೈತ ಬಾಂಧವರೇ, ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಬಂದಿರೋದು ಜಾನಾಪುರ ಅಂತ ವಿಲೇಜು. ಇಲ್ಲಿ ಮೆಣಸಿನಕಾಯಿ ಬೆಳೆಗಾರಿದ್ದಾರೆ ನಮ್ಮ ಹತ್ರ, ವಿಲಾಸ್ ಸರ್ ಅಂತ. ಸರ್ ನಮಸ್ತೆಗಳು. ಏನಂದರೆ ಸಾಹೇಬರು ಭಾಳ ವರ್ಷದಿಂದ ಮೆಣಸಿನ್ಕಾಯಿನ ಬೆಳೆಸ್ತಾ ಇದ್ದಾರೆ. ಒಳ್ಳೆ ಪದ್ಧತಿಯಿಂದ ಯಾವ ಥರ ಮಾಡ್ತಾರೆ ಅನ್ನೋದೊಂದು ನಾವು ಸರಿಂದನೇ ಕೇಳೋಣ. ಸರ್ ನಮಸ್ಕಾರ. ಸರ್ ನೀವು ಮೆಣಸಿನ್ಕಾಯಿಂದ ಎಷ್ಟು ವರ್ಷದಿಂದ ಬೆಳೆಸ್ತಾ ಇದ್ರಿ? ನೋಡ್ರಿ 4-5 ವರ್ಷ ಕಂಟಿನ್ಯೂ ಚಾಲು ಅದ. ಈಗ ಓಕೆ ಸರ್. ಪೈಲೆ ಮಾಡ್ತಿದ್ದೆವು, ಭಾಳ ದಿವಸ ಬಂದ್ ಆಗಿದ್ದೆವು. ಈಗ 4-5 ವರ್ಷ ಚಾಲು ಅದ ರೀ, ಕಂಟಿನ್ಯೂ ಚಾಲೂನೇ ಅದ. ಓಕೆ ಈಗ ಮತ್ತೆ ಈ ವರ್ಷ ಮಾಡಿದ್ವಿ ರೀ. ಓಕೆ ಸರ್. ಸರ್ ನೀವು ಮೆಣಸಿನ್ಕಾಯಿ ಹಚ್ಚುವಾಗ ಯಾವ ಥರ ಬೆಡ್ ಡಿಸ್ಟೆನ್ಸ್ ಮಾಡ್ಕೋತೀರಿ ಸರ್? ಪೈಲೆ ನೆಗರ್ ಹೊಡಿತೀನಿ ರೀ. ಹಾಂ ಸರ್. ರೂಟರ್ ಹಾಂ. ಮತ್ತೆ ಬಿ ಥೋಡೆ ಏನ್ರಿ ಮತ್ತೆ ಡಬಲ್ ರೂಟರ್ ಹೊಡಿತೀನಿ. ಮತ್ತು ಬೆಡ್ ತೆಗಿತೀನಿ ರೀ. ಏನು ಸೈಜ್ ಮಾಡ್ಕೋತೀರಿ ಸರ್ ಬೆಡ್? 4-4.5 ಬರ್ತದೆ ರೀ. 4-4 ಸೈಜ್ ಮಾಡ್ಕೋತೀರಿ ಸರ್? 4-4. ಓಕೆ. ಮತ್ತೊಂದು ಏನು ಸರ್, ಯಾವ್ಯಾವ ಥರ ಗೊಬ್ಬರ ನೀವು ಮೊದಲು ಹಾಕೋತೀರಿ? ಪೈಲೆ ಸುರು ಬೇಸಲ್ ಡೋಸ್ ಹಾಕ್ತೀನಿ ರೀ. ಬೇಸಲ್ ಡೋಸಲ್ಲಿ ಏನೇನು ತೊಗೋತೀರಾ ಸರ್? ಬೇಸಲ್ ಡೋಸ್ ನೋಡ್ರಿ 10-26 ಪೊಟ್ಯಾಶ್ ಮತ್ತು ಹ್ಯೂಮಿಕ್ ಆಸಿಡ್, ನಿಮ್ ಕೇಕ್ ಮತ್ತು ಸೂಪರ್ 4-5 ಮಿಕ್ಸ್ ಮಾಡಿ ಹಾಕ್ತೀನಿ ರೀ ಬೆಡ್ ಮೇಲೆ. ಮತ್ತು ಅದ್ರ ಮ್ಯಾಗ ಡ್ರಿಪ್ ರೀ, ಅದ್ರ ಮೇಲೆ ಡ್ರಿಪ್ ಹಾಕೋತೀರಿ. ರೈಟ್. ಓಕೆ. ಡ್ರಿಪ್ ಆಗೋಣ ಮತ್ತು ಮಲ್ಚಿಂಗ್ ಹಾಕ್ತೀವಿ. ಮಲ್ಚಿಂಗ್ ಹಾಕೋತೀರಿ. ಓಕೆ ಸರ್. ಸರ್ ನೀವೀಗ ಆಯ್ತು ಅದೆಲ್ಲ ಮಾಡಿರ್ತೀರಿ. ಇದು ಯಾವ ವೆರೈಟಿ ಇದೆ ಸರ್ ಈಗ ಸದ್ಯಕ್ಕೆ ಇರೋದು ಮೆಣಸಿನ್ಕಾಯಿ? ಮೆಣಸಿನ್ಕಾಯಿ ನೋಡ್ರಿ ಸಿಜೆಂಟದ. ಹಾಂ ಸರ್. 5531 5531 ಸಿಂಜೆಂಟರ್ ಯೂಸ್ ಮಾಡಿದ್ದೀರಿ ಸರ್. ಓಕೆ ಸರ್. ರೋಪ್ ತಂದ ತಕ್ಷಣ ನೀವು ಇಟ್ಟ ತಕ್ಷಣ ಎಷ್ಟು ದಿವ್ಸಕ್ಕೆ ನೀವು ಡ್ರೆಂಚಿಂಗ್ ತೊಗೋತೀರಾ? ಇದು ಹಚ್ಚನ. ಹಾಂ ಸರ್. ಹಚ್ಚನ ತಿಸ್ರಾ ದಿವಸ, ಒಂದು 3ನೇ ದಿವಸಕ್ಕೆ ನಾನು ತೊಗೊಂಡ್ಬಿಡ್ತೀನಿ. 3ನೇ ದಿವಸ ಚಾಲೂನೇ ಮಾಡ್ತೀನಿ. ಏನು ತೊಗೊಂಡು 3 ದಿವಸಕ್ಕೆ ಬಂದ್ರೆ ಪ್ರತಿ 3 ದಿವಸ ಡ್ರೆಂಚಿಂಗ್ ಮಾಡ್ಕೊತೀರಿ? ಓಕೆ. ಪೈಲೆ ಸುರು. ಹಾಂ ಸರ್. ಹ್ಯೂಮಿಕ್ ಆಸಿಡ್ ಮತ್ತು ಬಾವಿಸ್ಟಿನ್. ಹ್ಯೂಮಿಕ್ ಆಸಿಡ್ ಅದ್ರ ಜೊತೆ ಬಾವಿಸ್ಟಿನ್. ಯಾಕಂದ್ರೆ ಹ್ಯೂಮಿಕ್ ಆಸಿಡಿಂದ ಬೇರಿನ ಡೆವಲಪ್ಮೆಂಟ್ ಆಗುತ್ತೆ. ಮತ್ತು ಬಾವಿಸ್ಟಿನ್ ಯಾವುದೇ ಥರ ರೋಗ ಸಾಯೋ ರೋಗ ಸ್ಟಾರ್ಟಿಂಗ್ ಬಂದರು ಏನಂತೀರ ರೈತ ಬಂದರೆ, ನಮ್ಮ ಸ್ಟಾರ್ಟಿಂಗಲ್ಲಿ ಡ್ಯಾಂಪಿಂಗ್ ಆಫ್ ಕಾಲರಾಟು ಈ ಥರ ಯಾವುದೇ ರೋಗ ಬಂದರೂ ಸ್ಟಾರ್ಟಿಂಗಲ್ಲಿ ಬಾವಿಸ್ಟಿಂದ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಬರುತ್ತೆ, ಅದರಿಂದ ಕಂಟ್ರೋಲ್ ಬರುತ್ತೆ. ಓಕೆ. ಮತ್ತು ಸರ್ ಇದಾದಮೇಲೆ ಮತ್ತೆ ನೆಕ್ಸ್ಟ್ ಎಷ್ಟು ದಿವಸಕ್ಕೆ ಡ್ರೆಂಚಿಂಗ್ ತೊಗೋತೀರಾ ಸರ್? ಮತ್ತು 3ನೇ ದಿವಸ ರೀ. ಆ ಥರ ಆವಾಗ ಏನು ತೊಗೋತೀರಾ ಸರ್? 19 ತೊಗೋತೀರಾ? ಓಕೆ. ಅದ್ರ ಜೊತೆ ಮತ್ತೆ ಏನಾದರೂ ಕಾಂಬಿನೇಷನ್ ತೊಗೋತೀರಾ? ಅದೇ ಏನಾರ ಇದ್ದರೆ ಯಾವ್ದಾರ ಫಂಗಿಸೈಡ್ ಯಾವುದಾದ್ರು. ಓಕೆ. ಅವಶ್ಯಕತೆ ಬಿದ್ದರೆ. ಓಕೆ. ನೆಕ್ಸ್ಟ್ ಏನಂದ್ರೆ ಸರ್, ಈಗ ಡ್ರಿಪ್ಪಲ್ಲಿ ಸ್ಟಾರ್ಟಿಂಗ್ ಯಾವ ವಾಟರ್ ಸಾಲ್ಯುಬಲ್ ಏನು ಯೂಸ್ ಮಾಡ್ತೀರಾ ಸರ್? ಪೈಲೆ ಫಸ್ಟ್ 19 ಡ್ರಿಪ್ಪಲ್ಲಿ ಬಿಟ್ಕೋತೀರಾ? ಎಷ್ಟು ಕೆಜಿ ಬಿಡ್ತೀರಿ ಸರ್ ಒಂದು ಎಕರೆಗೆ? 3 ಕೆಜಿ 1 ಎಕರೆ ಬಿಟ್ಕೋತೀರಾ ಸರ್? ಓಕೆ. ಇದಾದಮೇಲೆ ಈಗ ಸ್ಟಾರ್ಟಿಂಗಲ್ಲಿ ಇದರಲ್ಲಿ ಭಾಳಷ್ಟು ಅಂದರೆ ಸಕ್ಕಿಂಗ್ ಪೆಸ್ಟ್ ಅಂದರೆ ರಸ ಹೀರೋ ಅಂಥ ಕೀಟಗಳು ಬರೀಕ ಬರ್ತವೆ. ಅದಕ್ಕಾಗಿ ಸ್ಟಾರ್ಟಿಂಗಿಂದ ನೀವು ಯಾವ ಥರ ಎಷ್ಟು ದಿವಸಕ್ಕೆ ಕೆಮಿಕಲ್ ತೊಗೋತೀರಾ ಸರ್? ನೋಡಿರಿ 12 ದಿವಸಕ್ಕೆ ನಾ ತೊಗೋತೀನಿ. 12 ದಿವಸಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸರ್ ಇದು ಏನು ಸಕ್ಕಿಂಗ್ ಪೆಸ್ಟ್ ಸಲುವಾಗಿ? ಓಕೆ. 12 ದಿವಸ ಒಂದು ಸ್ಪ್ರೇ ತೊಗೋತೀನಿ ರೀ, ಸಾದಾ ಸ್ಪ್ರೇ. ಓಕೆ. ಈಗ ಕಳೆನಾಶಕ ಏನದ ಹೆಣ್ಮಕ್ಳಿಂದ ವೀಡಿಂಗ್ ಮಾಡಿಸ್ತೀರಾ ಕೈಯಿಂದ? ಓಕೆ. ಅದು ಜರತಿ ಬಿದ್ದಿಲ್ಲ ಈ ಥರ ಮಾಡ್ತೀವಿ. ಮೊದಲೆಲ್ಲ ಎಷ್ಟು ಸಲ ಕಟಿಂಗ್ ಮಾಡ್ಕೊಂಡ್ರಿ ಸರ್ ಒಂದು ಸಲ ಬೆಳೀತು ಅಂದ್ರೆ? ಇದು ಇನ್ನೂ ಕಟಿಂಗ್ ಆಗಿಲ್ಲ. ಇಲ್ಲ ಮೊದಲು ಸರ್, ಮೊದಲು 2 ತಿಂಗಳು ಬಾದ್ ಚಾಲೂ ಆಯ್ತು. 2 ತಿಂಗಳು ಕಂಟಿನ್ಯೂಸ್ಲಿ ಚಾಲೂ ಮಾಡಿದ್ರಿ? ಮಿನಿಮಮ್ ಹಿಂಗೆ ಇಂತಿಷ್ಟು ಕಟಿಂಗ್ ಅಂತ ಏನಾದರೂ ಇದೆ ಸರ್? 4-5 ಕಟಿಂಗ್ ಆಯ್ತಾವ ರೀ. 4-5 ಕಟಿಂಗ್ ಆಯ್ತು. ಓಕೆ. ನಾವು ಮೇಂಟೆನೆನ್ಸ್ ಹ್ಯಾಂಗೆ ಮಾಡಿದ್ದೀವಲ್ಲ ಹಂಗೆ ಕಟಿಂಗ್ ಹಾಕೋತ ನಡ್ತಾವ್ರಿ. ಎಷ್ಟು ಮೇಂಟೆನೆನ್ಸ್ ಬಂದ್ ಮಾಡಿದ್ವಿ, ಕಟಿಂಗು ಬಂದ. ಓಕೆ. ಎಷ್ಟು ಇಳುವರಿನ ತೊಗೊಂಡ್ರಿ ಸರ್? ಏನೋ ಚಾನ್ಸಸ್? ನಮ್ಮ ನೋಡ್ರಿ 20 ಅಂತ ತೆಗೆದಿರಿ. ಓಕೆ ಸರ್. ಸರ್ ಮತ್ತೊಂದು, ಈಗ ಪ್ರತಿ ಸರ್ತಿ ಇದಕ್ಕೇನು ಥ್ರಿಪ್ಸ್ ಅಟ್ಯಾಕ್ ಆಗುತ್ತಲ್ಲ, ಅದಕ್ಕೆ ಏನಾದರೂ ಈ ಕೆಮಿಕಲ್ಸ್ ಒಂದು ಬಿಟ್ಟು ಮತ್ತೆ ಏನಾದರೂ ನಿಮ್ಮಲ್ಲಿ ಪ್ರಾಕ್ಟೀಸಸ್ ಈಗ ಆರ್ಗಾನಿಕ್ ಆಗಿ ಏನಾರು ಮಾಡ್ತೀರಿ? ಆರ್ಗಾನಿಕ್ ಏನಿಲ್ಲ, ಪ್ರತಿ ಸರ್ತಿ ಡಿಫ್ರೆಂಟ್ ಕೆಮಿಕಲ್